ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀನ ಅಡಿಗೆ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಕಾದಂಬರಿಯ 41ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅಮ್ಮ, ಸಾರಿಕಾ ಇಬ್ಬರು ಇಲ್ಲದೆ ಮಕ್ಕಳನ್ನ ಹೇಗೆ ನೋಡ್ಕೊಳ್ಳೋದು? ಹಣೆ ಉಜ್ಜಿಕೊಳ್ಳುತ್ತಾ ನಿಂತ ಸಂಜಯ್. ಸಂಜು, ನಾನಿನ್ನೂ ತಣ್ಣೀರು ಮುಟ್ಟಿಲ್ಲ, ಹಾಗಾಗಿ ನಂಗೆ ಕೈಕಾಲು ತೊಳೆಯೋದಕ್ಕೆ ನೀರು ಬಿಸಿ ಮಾಡಿಕೊಡಿ, ಜೊತೆಗೆ ಕುಡಿಯೋಕ್ಕೆ ಕೂಡ ಬಿಸಿನೀರು ಬೇಕು ಎಂದಳು ಸ್ವಾತಿ. ಹಿಂದೆ ಮುಂದೆ ಯೋಚನೆ ಮಾಡದೆ ತನ್ನನ್ನು ಮಕ್ಕಳನ್ನು ತನ್ನ ತವರು ಮನೆಯಿಂದ ಏಕಾಏಕಿ ಕರೆದುಕೊಂಡು ಬಂದ ದುಡುಕಿನ ಬಗ್ಗೆ ಸಂಜಯನಿಗೆ ಅರಿವು ಮೂಡಿಸಲೆಂದೇ ಸ್ವಾತಿ ಸ್ವಲ್ಪ ಕೂಡ ರಾಜಿ ಮಾಡಿಕೊಳ್ಳದೆ ತನ್ನ ಅವಶ್ಯಕತೆಗಳನ್ನು ಮುಲಾಜಿಲ್ಲದೆ ಹೇಳುತ್ತಿದ್ದಳು. ನೀರು ಬಿಸಿ ಮಾಡಿ ತಂದ ಸಂಜಯನಿಗೆ, ಸಂಜು, ಮನೆಯಲ್ಲಿ ಹಾಲಿದೆ ಅಲ್ವಾ? ರಾತ್ರಿ ಮತ್ತೆ ಇಬ್ರು ಹೇಳ್ತಾರೆ. ಮತ್ತೆ ಸಂಜು, ನಾನು ದಿನ 3 ಹೊತ್ತು ಕೂಡ ಎಲೆ ಅಡಿಕೆ ಹಾಕಬೇಕು. ಬೆಳಿಗ್ಗೆ ತಿಂಡಿ ಆದಮೇಲೆ, ಮಧ್ಯಾಹ್ನ ಊಟ ಆದಮೇಲೆ, ಮತ್ತು ರಾತ್ರಿ ಊಟ ಆದಮೇಲೆ. ಅದರಿಂದ ನಂಗೆ ಆಹಾರ ಚೆನ್ನಾಗಿ ಜೀರ್ಣ ಆಗಿ ಮಕ್ಕಳಿಗೆ ಹಾಲು ಸರಿಯಾಗಿ ಸಿಗುತ್ತೆ. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ತೀನಿ, ಬಟ್ ನಾಳೆ ಬೆಳಿಗ್ಗೆ ತಂದುಬಿಡಿ ಎಂದಳು. ಸಂಜಯ ಸರಿ ಎಂಬಂತೆ ತಲೆ ಆಡಿಸಿದ. ತನ್ನ ಮಂಚದ ಮೇಲೆ ಸ್ವಾತಿಯ ಪಕ್ಕದಲ್ಲೇ ಉರುಳಿಕೊಂಡ ಸಂಜಯ್. ಸಂಜು, ಎದ್ದೇಳಿ, ಹೀಗೆಲ್ಲ ಬಾಣಂತಿ ಪಕ್ಕ ಮಲಗಬಾರ್ದು, ನೀವು ಕೆಳಗಡೆ ಹಾಸ್ಕೊಂಡು ಮಲಗಿ ಪ್ಲೀಸ್ ಎಂದ ಸ್ವಾತಿಯ ಕಡೆ ಬೇಸರದಿಂದ ನೋಡಿದ. ಅವನ ನೋಟಕ್ಕೆ ಸ್ವಾತಿ ಒಂದು ಕ್ಷಣ ಕರಗಿದರೂ ವಾಸ್ತವ ಅರಿತು ಮತ್ತೆ ಗಟ್ಟಿಯಾದಳು. ಸರಿ, ನಾನು ಹೊರಗಡೆ ಹಾಲ್ನಲ್ಲಿ ಮಲಗ್ತೀನಿ. ತುಸು ಸಿಟ್ಟಿನಿಂದಲೇ ಹೊರಟ. ಅಯ್ಯೋ, ನೀವು ಅಲ್ಲಿ ಮಲಗ್ಬಿಟ್ರೆ ರಾತ್ರಿ ಮಕ್ಕಳಿದ್ದಾಗ ಕಷ್ಟ ಆಗುತ್ತೆ, ನೀವಿಲ್ಲೇ ಮಲ್ಕೊಳ್ಳಿ ಎಂದಳು ಸ್ವಾತಿ. ರಾತ್ರಿ ಪೂರ್ತಿ ಒಂದು ಮಗು ಮಲಗಿದರೆ ಇನ್ನೊಂದು ಮಗು ಎದ್ದು ಅಳುತ್ತಿತ್ತು. ಒಂದಕ್ಕೆ ಹೊಟ್ಟೆ ತುಂಬಿಸುವಷ್ಟರಲ್ಲಿ ಇನ್ನೊಂದು ಬಟ್ಟೆ ಒದ್ದೆ ಮಾಡಿಕೊಂಡಿರುತ್ತಿತ್ತು. ಅದರ ಬಟ್ಟೆ ಬದಲಾಯಿಸುವುದರ ಒಳಗೆ ಇನ್ನೊಂದು ಕೂಡ ಬಟ್ಟೆ ಒದ್ದೆ ಮಾಡಿಕೊಂಡಿರುತ್ತಿತ್ತು. ಇಡೀ ರಾತ್ರಿ 1 ಗಂಟೆ ಕೂಡ ನಿದ್ರೆ ಮಾಡಲು ಆಗಲಿಲ್ಲ ಸಂಜಯನಿಗೆ. ಇದೇನೇ ಸ್ವಾತಿ, ಈ ಮಕ್ಕಳು ಹೀಗೆ ಎದ್ದೇ ಇರ್ತಾರೆ, ಹಿಂಗಾದ್ರೆ ನಿದ್ದೆ ಮಾಡೋದು ಹೆಂಗೆ? ಬೇಸರದಿಂದ ಹೇಳಿದ ಸಂಜಯ್. ಅದು ಹಾಗೆ ಕಣ್ರಿ, ಮಕ್ಕಳಿಗೆ ಹಗಲೇನು ರಾತ್ರಿ ಏನು, ಹಸುವೆ ಆದಾಗ, ಬಟ್ಟೆ ಒದ್ದೆ ಆದಾಗ ಅಳುತ್ತವೆ, ಹೊಟ್ಟೆ ತುಂಬಿದ್ಮೇಲೆ ನಿದ್ದೆ ಮಾಡುತ್ತವೆ. ಒಂದೇ ರಾತ್ರಿಯಲ್ಲಿ ಸಂಜಯನಿಗೆ ಮಕ್ಕಳ ಸೇವೆ ಸಾಕು ಬೇಕಾಗಿತ್ತು. ಅಂತೂ ಕೊನೆಗೆ ಬೆಳಗಿನ ಜಾವದಲ್ಲಿ ಮಕ್ಕಳಿಬ್ಬರು ಮಲಗಿದ್ದರು. ಸ್ವಾತಿ, ಸಂಜಯ್ ಕೂಡ ಆಗಲೇ ನೆಮ್ಮದಿಯ ನಿದ್ರೆ ಮಾಡಿದ್ದು. 2 ಮಕ್ಕಳನ್ನ ಹೇಗೆ ಸುಧಾರಿಸ್ತಾಳೋ ಏನೋ ಆ ಸ್ವಾತಿ. ಅವರ ಅತ್ತೆ ಅವಳಿಗೆ ಸಹಾಯ ಮಾಡಿರ್ತಾರೋ ಇಲ್ವೋ, ಹಸಿ ಬಾಣಂತಿ ಬೇರೆ, ಏನು ಪಾಡು ಬರ್ತಾ ಇರ್ತಾಳೋ ಏನೋ. ಹೊಟ್ಟೆಲೆಲ್ಲ ಸಂಕಟ ಆಗ್ತಾ ಇದೆ. ಒಂದ್ಸಾರಿ ಹೋಗಿ ನೋಡ್ಕೊಂಬಂದ್ಬಿಡ್ಬೇಕು. ದೀಪು ಆಫೀಸಿಗೆ ಹೋಗುವಾಗ ಸ್ವಾತಿ ಮನೆ ಹತ್ರ ಬಿಟ್ಬಿಡು ಅಂತ ಹೇಳಬೇಕು. ರಾತ್ರಿ ಮಲಗಿದ್ದ ದೇವಿಕಾರಿಗೆ ಕಣ್ಣ ರೆಪ್ಪೆ ಸೇರಿಸುವುದು ಕೂಡ ಸಾಧ್ಯವಾಗಿರಲಿಲ್ಲ. ದೀಪು ಸ್ವಾತಿ ಮನೆಗೆ ಹೋಗಿ ಬರೋಣ ಎಂದಾಗ ನಿಷ್ಠುರವಾಗಿ ಅವಳೇ ಬರೆದುಕೊಂಡ ಹಣೆ ಬರಹ ಅವಳೇ ಅನುಭವಿಸ್ಲಿ ಎಂದು ಹೇಳಿದರೂ ತಾಯಿ ಹೃದಯ ಮಗಳನ್ನು ಮೊಮ್ಮಕ್ಕಳನ್ನು ನೆನೆದು ಅಳುತ್ತಿತ್ತು. ಅಲ್ಲಿ ಹೋದಾಗ ಅಳಿಯ ಮತ್ತು ಬೀಗಿತ್ತಿ ಅವಮಾನ ಮಾಡ್ಬೋದು, ಆದರೂ ಪರವಾಗಿಲ್ಲ, 1 ಗಳಿಗೆ ಮಕ್ಕಳನ್ನ ನೋಡ್ಕೊಂಡು ಬಂದ್ಬಿಡ್ತೀನಿ ಎಂದುಕೊಂಡ ಮೇಲೆ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು. ಸಂಜು, ಸಂಜು, ಸಂಜು ಎದ್ದೇಳಿ. ಸ್ವಾತಿಯ ದನಿ ದೂರದಲ್ಲೆಲ್ಲೋ ಕೇಳಿದ ಹಾಗನಿಸ್ತು ಸಂಜಯ್ಗೆ. ಸಂಜು ಎದ್ದೇಳಿ, ಬೆಳಗಾಗಿದೆ. ಆಗ್ಲೇ ಸಂಕೇತ ಕೂಡ ಕಾಲೇಜಿಗೆ ಹೋಗಾಯ್ತು, ನಂಗೆ ತುಂಬ ಹಸುವಾಗ್ತಾ ಇದೆ ಎಂದಳು ಸ್ವಾತಿ. ಕಣ್ಣು ಬಿಡಲು ಕಷ್ಟವಾಗುತ್ತಿತ್ತು ಸಂಜಯನಿಗೆ. ಕಷ್ಟಪಟ್ಟು ಕಣ್ಣು ಬಿಟ್ಟು ಧ್ವನಿಗೆ ಕಂಡಿದ್ದು ಸೋತ ಮುಖದಲ್ಲಿದ್ದ ಸ್ವಾತಿ. ಏನಾಯ್ತು ಸ್ವಾತಿ? ಗಾಬರಿಯಿಂದ ಕೇಳಿದ. ಹಸುವಾಗ್ತಾ ಇದೆ ರೀ ಎಂದಾಗ ಸಂಜಯನಿಗೆ ತನ್ನ ತಪ್ಪಿನ ಅರಿವಾಯಿತು. ಬೇಗನೆ ಎದ್ದು ಹಾಲು ಕಾಯಿಸಿ ಕಾಫಿ ಜೊತೆಗೆ 1-2 ರಸ್ಕ್ ನೀಡಿದ. ತಿಂದು ನಿಟ್ಟುಸಿರು ಬಿಟ್ಟಳು ಸ್ವಾತಿ. ಇವತ್ತು ನಾಳೆ ಆಫೀಸಿಗೆ ರಜೆ ಹಾಕ್ತೀನಿ, ನಿಂಗೆ ಮಕ್ಕಳಿಗೆ ಏನೇನು ಬೇಕೋ ಎಲ್ಲ ಹೇಳ್ತಾ ಹೋಗೋ, ಮಾಡ್ತೀನಿ ಎಂದ ಸಂಜಯ್. ಮೊದಲು ಮಕ್ಕಳು ಬಟ್ಟೆ ಒಗೆದು ಹಾಕಿ, ಗಲೀಜ್ ವಾಸನೆ ಬರ್ತಾ ಇದೆ, ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತೆ ಮಕ್ಕಳಿಗೆ ಎಣ್ಣೆ ಮಾಲಿಷ್ ಮಾಡಿ ಸ್ನಾನ ಮಾಡಿಸ್ಬೇಕು. ಈಗೇನೋ 2 ಮಲಗಿದ್ದಾರೆ, ಅವರು ಎದ್ದೇಳೋಷ್ಟರಲ್ಲಿ ನಿಮಗೆ ಮತ್ತು ನನಗೆ ತಿಂಡಿ ಮಾಡಿಬಿಡಿ ಎಂದಳು ಸ್ವಾತಿ. ಮೂಲೆಯಲ್ಲಿದ್ದ ಬುಟ್ಟಿಯಲ್ಲಿದ್ದ ರಾಶಿ ಬಟ್ಟೆ ನೋಡಿಯೇ ಸಂಜಯ್ ಸುಸ್ತಾಗಿದ್ದ. ಸಂಜು, ಬಟ್ಟೆನ ನೀಟಾಗಿ ಒಗಿಬೇಕು, ಸೋಪ್ ಉಳಿದ್ಬಿಟ್ರೆ ಮಕ್ಕಳಿಗೆ ಗುಳ್ಳೆ ಆಗ್ಬಿಡುತ್ತೆ, ಆಮೇಲೆ
ಒಗೆದಾದ್ಮೇಲೆ ಡೆಟಾಲಲ್ಲಿ ಜಾಲಾಡಿಸಿ ಸರಿಯಾಗಿ ಹಿಂಡಿ ಒಣ ಹಾಕಿ. ಸ್ವಾತಿ ಹೇಳಿದ್ದು ಕೇಳಿಯೇ ಸುಸ್ತಾಗಿ ಹೋದ ಸಂಜಯ್. ಬಟ್ಟೆ ಒಗೆದು ಬರುವಷ್ಟರಲ್ಲಿ ಸ್ವಾತಿ ಒಂದು ಮಗುವಿಗೆ ಹಾಲು ಕುಡಿಸುತ್ತಾ ಇನ್ನೊಂದನ್ನು ಜೋಲಿಯಲ್ಲಿ ತೂಗುತ್ತಾ ಇದ್ದಳು. ಸ್ವಾತಿಯ ಕಣ್ಣಿನಿಂದ ನೀರು ಹರಿಯುತ್ತಿತ್ತು. ಸ್ವಾತಿ ಕರೆದವನಿಗೆ ಬಾಯಿಯ ಮೇಲೆ ಬೆರಳಿಟ್ಟು ನಿಧಾನವಾಗಿ ಮಾತನಾಡಲು ತಿಳಿಸಿದಳು. ಏನಾಯ್ತು ಸ್ವಾತಿ, ಯಾಕೆ ಕಳ್ತಾ ಇದೀಯಾ? ಪಿಸಿದನಿಯಲ್ಲಿ ಕೇಳಿದ. ಮಗುನ್ ಎತ್ತಿ ಎತ್ತಿ ಬೆನ್ನು ಬಂದಿದೆ ರೀ, ತಡಿಯೋಕಾಗ್ತಾನೇ ಇಲ್ಲ ಎಂದಳು. ಸಂಜಯನಿಗೆ ಅವಳ ಸ್ಥಿತಿ ನೋಡಿ ತೀರಾ ಕೆಡಕೆನಿಸ್ತು. ಛೇ, ಅಲ್ಲಿದ್ದಾಗ ಮಕ್ಕಳ ಜವಾಬ್ದಾರಿ ಪೂರ್ತಿ ಅತ್ತೆ ತಗೊಂಡಿದ್ರು. ಸ್ವಾತಿಗೆ ರೆಸ್ಟ್ ಸಿಗ್ತಾ ಇತ್ತು. ನನ್ನ ಮೂರ್ಖತನದಿಂದ ಎಷ್ಟು ಕಷ್ಟ ಸ್ವಾತಿಗೆ ಎಂದುಕೊಂಡವ ಸ್ವಾತಿಯನ್ನು ತನ್ನ ಎದೆಗೆ ಒರಗಿಸಿಕೊಂಡು, ಸಾರಿ ಸ್ವಾತಿ, ನನ್ನಿಂದ ನೀನು ಇಷ್ಟೊಂದು ಕಷ್ಟ ಅನುಭವಿಸೋ ಹಾಗಾಯ್ತು ಎಂದ. ನಿಜವಾದ ಪಶ್ಚಾತ್ತಾಪ ಅವನ ದನಿಯಲ್ಲಿತ್ತು. ದೀಪು, ನೀನು ಆಫೀಸಿಗೆ ಹೋಗುವಾಗ ನನ್ನ ಸ್ವಾತಿ ಮನೆ ಹತ್ರ ಬಿಡ್ತೀಯಾ? ಸಣ್ಣ ದನಿಯಲ್ಲಿ ಕೇಳಿದರು ದೇವಿಕಾ. ಅತ್ತೆ, ನೀವು ಅಲ್ಲಿಗೆ ಹೋಗೋದೇನು ಬೇಡ. ಇಬ್ರು ಆ ಸೊಕ್ಕಿಂದ ಹೋಗಿದ್ದಾರೆ, ಅವ್ರವ್ರ ಪಾಡು ಅವ್ರು ನೋಡ್ಕೊಳ್ತಾರೆ. ನೀವು ಹೋಗಿ ಬರೋದೇನು ಬೇಡ ಎಂದಳು ಜಯಂತಿ ಕಠಿಣ ಸ್ವರದಲ್ಲಿ. ದೇವಿಕಾ ಅಸಹಾಯಕರಾಗಿ ಸುದೀಪನ ಕಡೆ ನೋಡಿದರು. ಅಲ್ಲ ಜಯ್, ಅಮ್ಮ ಹೋಗಿ ಒಂದ್ಸರಿ ನೋಡ್ಕೊಂಬಂದ್ಬಿಡ್ಲಿ. ಮಕ್ಳನ್ನ ನೋಡ್ಬಂದ್ರೆ ಅವ್ರು ಆರಾಮಾಗಿದ್ದಾರೆ ಅಂತ ಗೊತ್ತಾದ್ರೆ ಏನೋ ಒಂದು ಸಮಾಧಾನ ಅನುನಯಿಸುವ ದನಿಯಲ್ಲಿ ಹೇಳಿದ ಸುದೀಪ್. ಏನ್ ಬೇಡ, ಇನ್ನೊಂದು 4 ದಿನ ಕಳೀಲಿ, ಆಮೇಲೆ ಬೇಕಾದ್ರೂ ಹೋಗ್ಲಿ ಎಂದಳು ಜೋರಾಗಿಯೇ. ಜಯ್, ಇದು ಸರಿಯಲ್ಲ. ನನ್ನಮ್ಮ ಎಲ್ಲಿಗೆ ಯಾವಾಗ ಹೋಗ್ಬೇಕು ಅಂತ ನೀನ್ ಯಾಕೆ ಡಿಸೈಡ್ ಮಾಡ್ತೀಯಾ? ಅವರಿಷ್ಟ, ಹೋಗ್ಬರ್ಲಿ ಬಿಡು. ದೀಪು ಸ್ವರ ತುಸು ಏರಿತ್ತು. ಅವನು ನನ್ಗೆಷ್ಟು ಅವಮಾನ ಮಾಡ್ದ ಗೊತ್ತಾ? ಮತ್ತೆ ನೀವು ಅವನ ಮನೆಗೆ ಹೋಗ್ಬೇಕು ಅಂತೀರಾ? ನನ್ನ ಮಾತಿಗೆ ಬೆಲೆನೇ ಇಲ್ವಾ? ದೀಪು ಮತ್ತೆ ಜಯಂತಿ ಈ ವಿಷಯವಾಗಿ ಜಗಳವಾಡಲು ಶುರು ಮಾಡಿದಾಗ ದೇವಿಕಾ ಅವರಿಗೆ ದುಃಖವಾಯಿತು. ತನ್ನ ಒಂದು ಮಾತಿನ ಕಾರಣದಿಂದ ಚೆನ್ನಾಗಿದ್ದ ಗಂಡ ಹೆಂಡತಿಯ ನಡುವೆ ಜಗಳವಾಯಿತಲ್ಲ ಎಂಬ ಬೇಸರ ಕಾಡಿತು. ದೀಪು, ನಾನು ಹೋಗೋದಿಲ್ಲ ಬಿಡಪ್ಪ. ನನ್ನ ಕಾರಣದಿಂದ ನೀವಿಬ್ರು ಜಗಳ ಆಡಬೇಡಿ ಎಂದೆ ದೇವಿಕಾ ಕಡೆ ನೋಡಿದ ಜಯಂತಿ, ಹಾ, ತಂದಿಷ್ಟು ತಮಾಷೆ ನೋಡ್ತೀರಾ ಅಲ್ವಾ ನೀವು? ಚೆನ್ನಾಗಿದ್ದ ಗಂಡ ಹೆಂಡತಿ ಮಧ್ಯೆ ವಿಷ ಬೀಜ ಬಿಚ್ಚಿಬಿಟ್ಟು ಈಗ ಹೋಗ್ಲಿ ಬಿಡಪ್ಪ ಅಂತ ನಾಟಕ ಮಾಡ್ತಾ ಇದ್ದೀರಾ? ನೀವಂತೂ ಸರಿಯಾಗಿ ಸಂಸಾರ ಮಾಡಿಲ್ಲ, ಇನ್ನು ನಿಮ್ಮ ಮಗಳ ಸಂಸಾರ ಕೂಡ ಚಂದ. ಅದಕ್ಕೆ ನಮ್ಮ ಸಂಸಾರ ನೋಡಿ ಹೊಟ್ಟೆ ಉರಿ ನಿಮ್ಗೆ ಎಂದಳು ಜೋರಾಗಿ. ತನ್ನ ತಾಯಿಯ ಬಳಿ ದನಿ ಏರಿಸಿ ಮಾತನಾಡಿದ್ದನ್ನು ಸಹಿಸದ ಸುದೀಪ್ ಜಯಂತಿಯ ಕೆನ್ನೆಗೆ ಬೀಸಿ ಹೊಡೆದ. ನನ್ನಮ್ಮನ ಮೇಲೆ ಜೋರ್ ಮಾಡ್ತಿದ್ಯಾ ನೀನು? ಅವ್ರ ವಯಸ್ಸಿಗಾದ್ರೂ ಬೆಲೆ ಕೊಡೋದಲ್ವಾ? ಸಿಟ್ಟಲ್ಲಿ ಕೂಗಾಡಿದ. ತನ್ನನ್ನು ಬಹುವಾಗಿ ಪ್ರೀತಿಸುವ ತನ್ನ ಗಂಡ ಕೆನ್ನೆಗೆ ಹೊಡೆದದ್ದನ್ನು ನಂಬಲಾರದೆ ದೀಪುವನ್ನೇ ನೋಡಿದಳು ಜಯಂತಿ. ಅವನು ಹೊಡೆದ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡವಳು ಸೀದಾ ರೂಮಿಗೆ ಹೋಗಿ ದಬಾರನೆ ಬಾಗಿಲು ಹಾಕಿಕೊಂಡಳು. ತಪ್ಪು ಮಾಡಿದೆ ದೀಪು, ನೀನು ಅವಳಿಗೆ ಹೊಡಿಬಾರ್ದಿತ್ತು. ಹೋಗು, ರೂಮ್ಗೆ ಹೋಗಿ ಅವಳಿಗೆ ಸಮಾಧಾನ ಮಾಡು ಎಂದರು ದೇವಿಕಾ. ಜಯಂತಿಗೆ ಹೊಡೆದದ್ದು ಅವನಿಗೂ ಬೇಸರವಾಗಿತ್ತು. ರೂಮಿಗೆ ಹೋಗಲು ನೋಡಿದಾಗ ಬಾಗಿಲು ಬಂದಾಗಿತ್ತು. ರೂಮಿನಲ್ಲಿದ್ದ ಪಾಪು ಜೋರಾಗಿ ಅಳುತ್ತಿತ್ತು. ಜಯ್, ಐಮ್ ಸಾರಿ, ಬಾಗಿಲು ತೆಗಿ, ಇನ್ಮೇಲೆ ಹೀಗೆಲ್ಲ ಮಾಡಲ್ಲ. 10 ಬಾರಿ ಬಾಗಿಲು ಬಡಿದರೂ ಜಯಂತಿ ಬಾಗಿಲು ತೆರೆಯಲಿಲ್ಲ. ದೇವಿಕಾ ಕೂಡ ಬಂದು ಬಾಗಿಲು ಬಡಿದರು. ದೀಪು, ನಂಗೆ ಯಾಕೋ ಭಯ ಆಗ್ತಿದೆ ಕಣೋ, ಬಾಗನ್ನ ಜೋರಾಗಿ ತಳ್ಬಿಡೋ, ಗಾಬರಿಯಿಂದ ಕಣ್ಣೀರು ಸುರಿಸುತ್ತಾ ಹೇಳಿದರು ದೇವಿಕಾ. ಸುದೀಪ್ ಎಲ್ಲ ಶಕ್ತಿ ಬಿಟ್ಟು ಜೋರಾಗಿ ಬಾಗಿಲನ್ನು ಒದ್ದ. 1-2 ಬಾರಿ ಒದ್ದಾದ ಮೇಲೆ ಬಾಗಿಲು ತೆರೆಯಿತು. ಜಯಂತಿ ತನ್ನದೊಂದು ಸೀರೆಯನ್ನು ಕುಣಿಕೆ ಮಾಡಿ ಫ್ಯಾನ್ ಸುತ್ತ ಹಾಕಿದ್ದಳು. ಜೈ, ಇದೇನ್ ಮಾಡ್ತಿದೀಯಾ? ಅವಳನ್ನು ಎಳೆದು ತನ್ನ ತೋಳಲ್ಲಿ ಬಂಧಿಸಿದ ದೀಪು. ಬಿಡಿ ನನ್ನ, ಬಿಡಿ, ನನಗೆ ಬದುಕೋಕೆ ಇಷ್ಟ ಇಲ್ಲ, ಪ್ಲೀಸ್ ಬಿಟ್ಬಿಡಿ, ಕೊಸರಾಡಿದಳು ಜಯಂತಿ. ಸಾರಿ ಜೈ, ಇಷ್ಟಕ್ಕೆಲ್ಲ ಹೀಗೆ ಪ್ರಾಣ ಕಳ್ಕೋತಾರ? ಛೇ, ಏನ್ ಜೈ ನೀನಿಲ್ದೆ ನಾನು ಇರ್ತೀನ? ನೋಡು, ಅಲ್ಲಿ ನೋಡು, ನಮ್ಮ ಪಾಪು ಹೇಗೆ ಅಳ್ತಾ ಇದೆ ಎನ್ನುವಷ್ಟರಲ್ಲಿ ಹೆಂಗರುಳಿನ ದೀಪುವಿನ ಕಣ್ಣು ಕೂಡ ತುಂಬಿ ಬಂದಿತ್ತು. ಜಯಂತಿಯನ್ನು ಬಿಗಿಯಾಗಿ ತಬ್ಬಿದ್ದ. ಜಯಂತಿ ದೀಪುವನ್ನು ಹೆದರಿಸಲು ಮಾಡಿದ ತಂತ್ರ ಫಲ ಕೊಟ್ಟಿತ್ತು. ಇನ್ನೆಂದೂ ಜಯಂತಿಯ ಮಾತಿಗೆ ಎದುರಾಡುವುದಿಲ್ಲ ಎಂಬ ನಿರ್ಣಯ ದೀಪುವಿನ ಮನದಲ್ಲಿ ಗಟ್ಟಿಯಾಗಿತ್ತು. ಜಯಂತಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ವಕ್ರನಗೆ ನಕ್ಕಳು. 2 ದಿನ ಕಳೆಯುವಷ್ಟರಲ್ಲಿ ಸಂಜುವಿಗೆ ಬಾಣಂತಿ ಮಕ್ಕಳ ಆರೈಕೆ ಕಷ್ಟ ತಿಳಿದಿತ್ತು. ಕೈಯಿಂದ ದುಡ್ಡು ನೀರಿನಂತೆ ಖರ್ಚಾದಾಗ ಸ್ವಾತಿಯ ತವರಿನವರ ಬೆಲೆ ತಿಳಿದು ಬಂದಿತ್ತು.
ಸಾರಿಕಾನ್ ಬಾಣಂತನಕ್ಕೂ ಹಿಂಗೆ ಖರ್ಚಾಗ್ತಿತ್ತೋ ಏನೋ. ಅಮ್ಮ ಅದು ಹೆಂಗ್ ಮ್ಯಾನೇಜ್ ಮಾಡಿದ್ಲೋ ಏನೋ ಎಂದುಕೊಂಡವನಿಗೆ ತಿಳಿದಿಲ್ಲ, ವಿಜಯಮ್ಮ ಪೂರ್ತಿ ಬಾಣಂತನದ ಖರ್ಚನ್ನು ಸಾರಿಕಾಳ ಗಂಡನಿಂದ ವಸೂಲು ಮಾಡಿದ್ದು. ಅಂತೂ ವಿಜಯಮ್ಮ ಬರುವಷ್ಟರಲ್ಲಿ ಸಂಜಯ್ ಪೂರ್ತಿಯಾಗಿ ಸುಸ್ತು ಹೊಡೆದಿದ್ದ. ಇಲ್ಲಿಗೆ ಇಂದಿನ ಕಥೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.